ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 31 ಚೆಸ್ಟು ಮತ್ತು ಫುಲ್ ಬಸ್ಟು 32, ಅಂದರೆ ಚೆಸ್ಟಿಗೂ ಫುಲ್ ಬಸ್ಟಿಗೂ 1 ಇಂಚು ಮಾತ್ರ ಡಿಫ್ರೆನ್ಸ್ ಇದೆ. ಈ ಕಸ್ಟಮರ್ದು ಬಾಡಿ ಮೆಜರ್ಮೆಂಟ್ಸ್ನ ತೊಗೊಂಡು ನಾನು ಈ ಬ್ಲೌಸ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಬ್ಯಾಕ್ ಸೈಡಲ್ಲಿ ನಾನು ಈ ರೀತಿ ನೆಕ್ಕನ್ನು ಕೂಡ ಡಿಸೈನ್ ಮಾಡ್ತೀನಿ. ಬ್ಯಾಕಲ್ಲಿ ಈ ರೀತಿ ಪ್ಯಾಚ್ ವರ್ಕನ್ನು ಕೂಡ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಯಾರಿ ಬಂದು ಈ ರೀತಿ ನಮಗೆ ಡಬಲ್ ಕಲರಲ್ಲಿದೆ, ಅಂದರೆ ಆಫ್ ಆ್ಯಂಡ್ ಆಫ್ ಸ್ಯಾರಿ. ಈ ರೀತಿ ಆಫ್ ಆ್ಯಂಡ್ ಆಫ್ ಸ್ಯಾರಿಗೆ ಬ್ಲೌಸ್ ಬಂದು ಈ ರೀತಿ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ನೇವಿ ಬ್ಲೂ ಕಲರಲ್ಲಿ ಬ್ಯಾಕ್ ಸೈಡ್ ಪ್ಯಾಚ್ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಪ್ಯಾಚ್ ವರ್ಕನ್ನು ಡಿಸೈನ್ ಮಾಡ್ತಾಯಿದ್ದೀನಿ. ಈ ಬ್ಲೌಸ್ ಬಂದು ಬ್ಯಾಕ್ಬು ಬೋಟ್ ನೆಕ್ ಇರುತ್ತೆ, ಫ್ರಂಟು ಬಂದು ಡೀಪ್ ನೆಕ್ಕು. ಸೊ ಇವ್ರಿಗೆ ಕಸ್ಟಮರ್ ಬಾಡಿ ಮೆಜರ್ಮೆಂಟ್ಸ್ ಬಂದು ಬ್ಲೌಸ್ ಲೆಂತು 13.5 ಇದೆ, ಫುಲ್ ಬಸ್ಟ್ ಬಂದು ಫುಲ್ ಶೋಲ್ಡರ್ ಬಂದು 13.5, ಅಪ್ಪರ್ ಚೆಸ್ಟ್ 31, ಫುಲ್ ಬಸ್ಟ್ 32, ಆರ್ಮ್ ರೌಂಡು 14.5 ಇದೆ, ವೇಸ್ಟ್ ಬಂದು 26, ಸ್ಲೀವ್ಸ್ ಲೆಂತ್ 10 ಇಂಚಸ್ ಬೇಕು, ಸ್ಲೀವ್ಸ್ ಲೂಸ್ ಬಂದು ಅವ್ರದ್ದು 9 ಇಂಚಸ್ ಇದೆ. ಸೊ ಯಾವ ರೀತಿ ನಾವೀಗ ಮಾರ್ಕಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಲೈನಿಂಗ್ ತೊಗೊಂಡಿದ್ದೀನಿ. ಓಪನಿಂಗ್ಸ್ ಅನ್ನೋದು ನನಗೆ ಅಪೋಸಿಟ್ ಸೈಡಲ್ಲಿದೆ, ಫೋಲ್ಡಿಂಗ್ ಅನ್ನೋದು ನನ್ನ ಸೈಡಿಗಿದೆ. ಯಾಕಂದರೆ ಇದು ಫ್ರಂಟು ಉಕ್ಸ್ ಬ್ಲೌಸ್ ಆಗಿರೋದ್ರಿಂದ ನಾವು ಫಸ್ಟು ಬ್ಯಾಕ್ ಪಾರ್ಟನ್ನು ಇಲ್ಲಿ ಡ್ರಾ ಮಾಡ್ತಿರೋದ್ರಿಂದ ಫೋಲ್ಡಿಂಗ್ ಅನ್ನೋದು ನನ್ನ ಸೈಡಿಗೆ ಪ್ಲೇಸ್ ಮಾಡಿಕೊಂಡು ಫಸ್ಟ್ ಒಂದು ಬೇಸ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಒಂದು ಅರ್ಧ ಇಂಚು ಗ್ಯಾಪನ್ನು ಕೊಟ್ಕೊಂಡು ಒಂದು ಬೇಸ್ ಲೈನನ್ನು ಹಾಕ್ಕೊಳ್ಳಿ. ಹಾಗೆ 1 ಇಂಚು ಶೋಲ್ಡರ್ ಡೌನ್ಗೋಸ್ಕರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಸೀವಿಂಗ್ ಅಲೌನ್ಸಸ್ ಆ್ಯಡ್ ಮಾಡಬೇಕಾಗುತ್ತೆ ಮೇಲ್ಗಡೆ ಶೋಲ್ಡರ್ ಪಟ್ಟಿಗೋಸ್ಕರ. ಸೊ ಅದಕ್ಕೆ ಒಂದು ಅರ್ಧ ಇಂಚು ಮೇಲ್ಗಡೆ ಕ್ಲಾತ್ ಇರೋ ಥರ ನೋಡ್ಕೊಳ್ಳಿ. ಹಾಗೆ ನೆಕ್ ಲೈನ್ ಮೇಲೆ 2.5 ಇಂಚು ನೆಕ್ ವಿಡ್ತ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2.5 ನೆಕ್ ವಿಡ್ತ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅವರ ಶೋಲ್ಡರ್ ಬಂದು 13.5 ಇದೆ, ಡಿವೈಡೆಡ್ ಬೈ 2 ಮಾಡಿದ್ರೆ 6.75 ಅನ್ನೋದು ಬರುತ್ತೆ. ಸೊ 6.75 ಅನ್ನೋದು ಅವ್ರ ಶೋಲ್ಡರ್ ಮೇಲೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟ್ ಎರಡನ್ನೂ ಕೂಡ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೋಬೇಕು. ಈಗ ಅವರ ಆರ್ಮ್ ರೌಂಡ್ ಬಂದು 14.5 ಇದೆ, ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 7.25 ಅನ್ನೋದು ಬರುತ್ತೆ. ಆ ಬಂದಿರೋ 7.25 ನಾವು -1.75 ಅನ್ನು ಮಾಡಬೇಕಾಗುತ್ತೆ. ನೋಡಿ, 14.5 ಡಿವೈಡೆಡ್ ಬೈ 2 ಮಾಡಿದ್ರೆ 7.25 -1.75 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಿದೆ? 5.5 ಅನ್ನೋದು ಬರ್ತಿದೆ. ಸೊ ಶೋಲ್ಡರ್ ಪಾಯಿಂಟ್ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ಕೆಳಗಡೆಗೆ 5.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಇದು ಬಂದು ನಮಗೆ ಚೆಸ್ಟ್ ಲೈನು. ಈಗ ಈ ಲೈನ್ ಮೇಲೆ ಈಗ ನಾವು ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ಫುಲ್ ಬಸ್ಟ್ ಬಂದು 32 ಇದೆ, 32ಗೆ ಪ್ಲಸ್ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡ್ಕೊಂಡಾಗ 34 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8.5. ಬ್ಯಾಕ್ ಪಾರ್ಟಲ್ಲಿ ನಾವು 1/4 ಇಂಚಿನ ಮೈನಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ 1/4 ಇಂಚು, ಅಂದರೆ 8.5ಅಲ್ಲಿ 1/4 ಇಂಚು ಮೈನಸ್ ಮಾಡಿದ್ರೆ 8.25ನ ಈ ಫೋಲ್ಡಿಂಗ್ ಸೈಡಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಒಳಗಡೆಗೆ ನಾವು ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇದು 31 ಚೆಸ್ಟ್ ಅಪ್ಪರ್ ಚೆಸ್ಟ್ ಆಗಿರೋದ್ರಿಂದ 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 31, 32 ನಿಮ್ದೇನಾದರೂ ಅಪ್ಪರ್ ಚೆಸ್ಟ್ ಆಗಿದ್ದರೆ ನೀವು ಆರ್ಮ್ ಕರ್ವ್ ಲೈನ್ಗೆ 2 ಇಂಚಸ್ ಮೇಲೆ 2 ಲೈನ್ಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಒಳಗಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಈ ರೀತಿ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 6 ಇಂಚಸ್ ಅನ್ನೋದು ಬರ್ತಿದೆ. ಸೇಮ್ 6 ಇಂಚಸ್ನ ನಾವು ಫೋಲ್ಡಿಂಗ್ ಸೈಡಿಂದ ಶೋಲ್ಡರ್ ಲೈನಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈ ರೀತಿ ಅಳತೆ ಮಾಡಿಕೊಂಡು ನೀವು ಲೈನ್ ಹಾಕ್ಕೊಂಡ್ರೆ ಲೈನ್ ಅನ್ನೋದು ನಿಮಗೆ ಸೊಟ್ಟಪಟ್ಟ ಅನ್ನೋದು ಬರೋದಿಲ್ಲ. ಹಾಗೆ ಆ ಲೈನಲ್ಲಿ ಮಿಡ್ ಪಾಯಿಂಟನ್ನು ಈ ರೀತಿ ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚು ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡ್ಕೋಬೇಕು ಕೆಳಗಡೆಗೆ. ಆ ಮೀಟಿಂಗ್ ಪಾಯಿಂಟ್ ಹತ್ರದಿಂದ ನಾವೇನು ಚೆಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 8.25 ಇಂಚಿಗೆ ಅಲ್ಲಿಗೆ ಈ ರೀತಿ ನೀಟಾಗಿ ಆರ್ಮ್ ಕರ್ವ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 1 ಇಂಚು ಮೀಟಿಂಗ್ ಪಾಯಿಂಟ್ ಹತ್ರದಿಂದ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಚೆಸ್ಟಲ್ಲಿ ಬಸ್ಟನ್ನು ಅಲ್ಲಿವರೆಗೂ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನೋಡಿ, ನಮಗೆ ಆರ್ಮ್ ಕರ್ವ್ ಲೈನಿಗಿಂತ ಶೋಲ್ಡರ್ ಪಾಯಿಂಟ್ ಅನ್ನೋದು ಔಟ್ಸೈಡಿಗೆ ಹೋಗಿದೆ. ಸೊ ಅಲ್ಲಿಂದ ಮಿಡ್ ಪಾಯಿಂಟು ನಾವು ಆರ್ಮ್ ಕರ್ವ್ ಲೈನಲ್ಲಿ ಮಿಡ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಈ ರೀತಿ ನಾವು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನಮಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಅನ್ನೋದು 7.25 ಅನ್ನೋದು ಬರಬೇಕು. ನೋಡಿ, ಕರೆಕ್ಟಾಗಿ 7.25 ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಈಗ ಶೋಲ್ಡರ್ ಪಟ್ಟಿಯಲ್ಲಿ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೊಳ್ಳಿ. ಶೋಲ್ಡರ್ ಪಾಯಿಂಟ್ ಅದರಿಂದ ನೆಕ್ ಪಾಯಿಂಟ್ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಅದರ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು. ಈ ಕಸ್ಟಮರ್ ಬ್ಲೌಸ್ ಲೆಂತ್ ಬಂದು 13.5 ಬೇಕು ರೆಡಿ.
ನೋಡಿ 13ವರೆಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಲೈನ್ ಮೇಲೆ ನಾವು ವೇಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ವೇಸ್ಟ್ ಬಂದು 26 ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 6.5 ಅನ್ನೋದು ಬರುತ್ತೆ. ಆ 6.5 ಅನ್ನೋದನ್ನು ಫೋಲ್ಡಿಂಗ್ ಸೈಡಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಯಾಕಲ್ಲಿ ಡಾಟ್ಸ್ಗೋಸ್ಕರ ನಾನಿಲ್ಲಿ 3/4 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಚೆಸ್ಟ್ ಲೈನಿಂದ ವೇಸ್ಟ್ ಲೈನ್ಗೆ ಈ ರೀತಿ ಒಂದು ಲೈನನ್ನು ಕನೆಕ್ಟ್ ಮಾಡ್ಕೋಬೇಕು. ಈಗ ನಮಗೆ ಶೋಲ್ಡರ್ ಪಟ್ಟಿ ಅನ್ನೋದು ಎಷ್ಟು ಬೇಕು ಅಂತ ನಾನಿಲ್ಲಿ ನೋಡ್ಕೊಳ್ತಾ ಇದ್ದೀನಿ. ಈ ಕಸ್ಟಮರ್ಗೆ ಶೋಲ್ಡರ್ ಪಟ್ಟಿ ಇವು ಸ್ವಲ್ಪ ಸಣ್ಣ ಇರೋದ್ರಿಂದ ಶೋಲ್ಡರ್ ಪಟ್ಟಿ ಅನ್ನೋದು ನಾನು ಒಂದು 2/4 ಅಥವಾ ಒಂದು 2.5 ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ನಾವು ಬ್ಯಾಕಲ್ಲಿ ಬೋಟ್ ನೆಕ್ಕನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಮಗೆ ಶೋಲ್ಡರ್ ಪಟ್ಟಿ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ 2.25 ಮಾರ್ಕ್ ಮಾಡಿಕೊಂಡ್ರೆ ನನಗೆ ನೆಕ್ ವಿಡ್ತ್ ಅನ್ನೋದು 4.25 ಬರ್ತಾಯಿದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 2.5ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಮಗೆ ಈ ಲೈನ್ ಅನ್ನೋದು ಈ ರೀತಿ ಕ್ರಾಸ್ ಆಗಿರೋದ್ರಿಂದ ನೋಡಿ ಈ ರೀತಿ ಎಲ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀವು 90 ಡಿಗ್ರಿನ ಚೆಕ್ ಮಾಡ್ಕೋಬೇಕು. ಈ ರೀತಿ ಚೆಕ್ ಮಾಡಿಕೊಂಡು ನಿಮಗೆ ಬಾಕ್ಸ್ ಅನ್ನೋದು ಸೇಮ್ ಈ ರೀತಿ ಹಾಕ್ಕೋಬೇಕಾಗುತ್ತೆ ಕ್ರಾಸಾಗಿ. ಈಗ ಮೇಲ್ಗಡೆಯಿಂದ ನೆಕ್ ಡೆಪ್ತ್ಗೋಸ್ಕರ 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಇಲ್ಲಿ ಕೂಡ ಈ ರೀತಿ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಈ ಬಾಕ್ಸಲ್ಲಿ ನಾವು ಈಗ ಬೋಟ್ ಶೇಪನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಬೋಟ್ ಶೇಪನ್ನು ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಡ್ರಾ ಮಾಡ್ಕೊಳ್ಳಿ. ಅಲ್ಲಿಂದ ಕೆಳಗಡೆಗೆ 1 ಇಂಚು ಈ ರೀತಿ ಗ್ಯಾಪ್ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ಈ ಕಸ್ಟಮರ್ಗೆ ಅಂದರೆ ಬ್ಯಾಕ್ ಸೈಡಲ್ಲಿ ಪಟ್ಟಿ ನೆಕ್ ವಿಡ್ತ್ ಪಟ್ಟಿ ಅನ್ನೋದು ಬ್ಯಾಕ್ ಡೀಪ್ ಪಟ್ಟಿ ಅನ್ನೋದು 4 ಇಂಚಸ್ ಕೊಡ್ತಾಯಿದ್ದೀನಿ. ನೀವು ಮೇಲ್ಗಡೆಯಿಂದ ನೋಡ್ಕೊಳ್ಳೋದಾದರೆ ನೆಕ್ ಲೆಂತ್ ಬಂದು 10 ಇಂಚಸ್ಸು. ಸೊ ನಾವು ಅವ್ರಿಗೆ ಕೆಳಗಡೆ ಪಟ್ಟಿ ಅನ್ನೋದು 4 ಇಂಚಸ್ಸು ಇದ್ದರೆ ಸಾಕಾಗುತ್ತೆ. ಸೊ 4 ಇಂಚಸ್ ಪಟ್ಟಿ ಅನ್ನೋದು ಕೊಡ್ತಾಯಿದ್ದೀನಿ. ಹಾಗೆ ಫೋಲ್ಡಿಂಗ್ ಸೈಡಿಂದ 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ ಮೇಲ್ಗಡೆ ಲೈನನ್ನು 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈ ಬಾಕ್ಸ್ ಶೇಪಲ್ಲಿ ನಿಮಗೆ ಯಾವ ನೆಕ್ ಡಿಸೈನ್ ಬೇಕಾಗುತ್ತೋ ಆ ನೆಕ್ ಡಿಸೈನನ್ನು ನೀವು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಬ್ಯಾಕ್ ಸೈಡಲ್ಲಿ ಪ್ಯಾಚ್ ವರ್ಕನ್ನು ಮಾಡ್ತಾ ಇರೋದ್ರಿಂದ ನಾನು ಸುಮ್ಮನೆ ಈ ರೀತಿ ಒಂದು ಡಿಸೈನನ್ನು ಡ್ರಾ ಮಾಡ್ತಾಯಿದ್ದೀನಿ. ನಾವು ಆ್ಯಕ್ಚುಲಿ ಈ ರೀತಿ ಪ್ಯಾಚ್ ವರ್ಕನ್ನೆಲ್ಲ ಮಾಡಬೇಕಾದ್ರೆ ಕಂಪಲ್ಸರಿ ನಾವು ಪೇಪರ್ ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ಆ ಪೇಪರ್ ಕ್ಯಾನ್ವಾಸ್ ಮೇಲೆ ನಾವು ನಮ್ಗೆ ಯಾವ ನೆಕ್ ಬೇಕಾಗುತ್ತೋ ಆ ನೆಕ್ಕನ್ನು ಡ್ರಾ ಮಾಡಿಕೊಂಡು ನಾವು ಡಿಸೈನ್ ಮಾಡ್ಕೋಬೇಕಾಗುತ್ತೆ. ನಾನು ಜಸ್ಟ್ ಇಲ್ಲಿ ಸುಮ್ಮನೆ ತೋರಿಸ್ತಿದ್ದೀನಿ ನಿಮಗೋಸ್ಕರ. ಬ್ಯಾಕಲ್ಲಿ ಈ ರೀತಿ ಡಿಸೈನನ್ನು ಮಾಡೋಣ ಅಂತ ಕೆಳಗಡೆ ನೋಡಿ 2.5 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡೆ. ಈಗ ಇಲ್ಲಿ ಕೂಡ ಒಂದು ಮೇಲ್ಗಡೆಯಿಂದ ಈ ರೀತಿ ನೀವು ಇದೇ ಡಿಸೈನನ್ನು ಡ್ರಾ ಮಾಡಬೇಕಂತ ಏನಿಲ್ಲ. ನಿಮ್ಗೆ ಇಷ್ಟ ಆದರೆ ಈ ಡಿಸೈನನ್ನು ನೀವು ಡಿಸೈನ್ ಮಾಡ್ಕೊಳ್ಳಿ. ಇಲ್ಲ ನಮಗಿಷ್ಟ ಆಗಲಿಲ್ಲ ಅಂದರೆ ನಿಮ್ಗೆ ಯಾವ ಡಿಸೈನ್ ಬೇಕಿರುತ್ತೋ ಆ ಡಿಸೈನನ್ನು ನೀವು ಇಲ್ಲಿ ಡ್ರಾ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ ಈಗ ಸೆಕೆಂಡ್ ಟೈಮ್ ನಾನು ಏನು ಸ್ಟಿಚ್ ಮಾರ್ಕ್ ಮಾಡಿದ್ದೀನೋ ಅಲ್ಲಿ ಬಂದು ನಮಗೆ ನೇವಿ ಬ್ಲೂ ಕಲರಲ್ಲಿ ಪ್ಯಾಚ್ ವರ್ಕ್ ಅನ್ನೋದು ಬರುತ್ತೆ. ಈಗ ನಾವು ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಸೈಡಲ್ಲಿ ಬಂದು ನಾನು 2 ಇಂಚಸ್ಸು ಸೈಡ್ ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಮಗೆ ಲೈನ್ ಅನ್ನೋದು ಕ್ರಾಸ್ ಬಂದಿರೋದ್ರಿಂದ 90 ಡಿಗ್ರಿನ ಚೆಕ್ ಮಾಡ್ಕೋಬೇಕು. ಕೆಳಗಡೆ 1/2 ಇಂಚು ನಾವಿಲ್ಲಿ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಕಟಿಂಗ್ ಮಾಡ್ತಿರೋದ್ರಿಂದ ಸೊ ಲೈನಿಂಗ್ ಮೇಲೂ ಕೂಡ ನಾವು ಈ ರೀತಿ ಫಸ್ಟ್ ಮಾರ್ಕ್ ಮಾಡ್ಕೊಂಡು ಆನಂತರ ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೋಬೋದು. ಶೋಲ್ಡರ್ ಹತ್ರ ಕೂಡ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಆರ್ಮ್ ಹತ್ರ ಕೂಡ ಅಷ್ಟೇ. ಆರ್ಮ್ ರೌಂಡ್ಗೆ ನಾವು ಸ್ಲೀವ್ಸನ್ನು ಜಾಯಿನ್ ಮಾಡಬೇಕಾದ್ರೆ ನಮಗೆ ಮಾರ್ಜಿನ್ ಬೇಕಾಗುತ್ತಲ್ವ. ಸೊ ಒಂದು 1/2 ಇಂಚು ಮಾರ್ಜಿನ್ಗೆ ನಾನು ಆರ್ಮ್ ರೌಂಡ್ ಹೇಗಿದೆಯೋ ಹಾಗೆ ನಾನು ಫ್ರೀ ಹ್ಯಾಂಡಲ್ಲೇ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ. ನಿಮಗೆ ಫ್ರೀ ಹ್ಯಾಂಡಲ್ಲಿ ಡ್ರಾ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದರೆ ನೀವು ಆ ಟೇಪನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ರೌಂಡನ್ನು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇದೊಂದನ್ನು ನಾನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಈಗ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ನಾನಿಲ್ಲಿ ನೆಕ್ಕನ್ನು ಕಟ್ ಮಾಡ್ತಾಯಿಲ್ಲ. ನೆಕ್ಕನ್ನು ಕ್ಯಾನ್ವಾಸ್ ಮೇಲೆ ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಕಟ್ ಮಾಡಿಕೊಂಡು
2 ಇಂಚಸ್ ಮಾರ್ಜಿನ್ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಒಂದು ಟಕ್ಸನ್ನು ಇಟ್ಕೋಬೇಕು. ಮಿಡ್ಲಲ್ಲಿ ಕೂಡ ಒಂದು ಟಕ್ಸನ್ನು ಇಟ್ಕೊಂಡೆ. ಈಗ ಮೇಲ್ಗಡೆ ಹಾಫ್ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕಾದ್ರೆ ಬ್ಯಾಕ್ ಪಾರ್ಟಲ್ಲಿ ಫಸ್ಟು ನಾವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ಈ ರೀತಿ ಚೆಕ್ ಮಾಡ್ಕೊಂಡಾಗ ನನಗೆ ಆರ್ಮ್ ರೌಂಡ್ ಬಂದು 6.5 ಅನ್ನೋದು ಬಂದಿದೆ. ಸೈಡ್ ಸೀಮ್ ಅಂದರೆ ನಮ್ಮ ಫಿಟ್ಟಿಂಗ್ ಲೈನ್ ಹತ್ರವರೆಗೂ ನಾವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನಾವೇನು 2 ಇಂಚಸ್ ಮಾರ್ಜಿನ್ ತೊಗೊಂಡಿರ್ತೀವೋ ಅದನ್ನು ನಾವು ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಕಡೆ ಇನ್ನೊಂದು ಸೈಡು ಲೈನಿಂಗನ್ನು ಈ ರೀತಿ 4 ಲೇಯರ್ಸಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಒಂದೇ ಸಲ 2 ಸ್ಲೀವ್ಸ್ನ ಕಟ್ ಮಾಡೋದ್ರಿಂದ ಲೈನಿಂಗನ್ನು ನಾವು 4 ಲೇಯರ್ಸಾಗಿ ಫೋಲ್ಡ್ ಮಾಡ್ಕೋಬೇಕು. ಕೆಳಗಡೆ ಒಂದು ಬೇಸ್ ಲೈನನ್ನು ಹಾಕ್ಕೊತಾ ಇದ್ದೀನಿ. ಅದರ ಮೇಲ್ಗಡೆ ಒಂದು 1/2 ಇಂಚ್ ಮಾರ್ಜಿನ್ಗೆ ಈಗ ಅಲ್ಲಿಂದ ಈ ಕಸ್ಟಮರು ಸ್ಲೀವ್ಸ್ ಲೆಂತ್ ಒಂದು 10 ಇಂಚಸ್ ಇದೆ. ಸೊ ಮೇಲ್ಗಡೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋಕ್ಕೆ ನಮಗೆ ಒಂದು 1/2 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಆ ಮಾರ್ಜಿನನ್ನು ಸೇರಿಸ್ಕೊಂಡು ನಾನು 10.5 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬರುತ್ತೋ, ನಿಮ್ಗೆ ಎಷ್ಟು ಸ್ಲೀವ್ಸ್ ಲೆಂತ್ ಅನ್ನೋದು ಸ್ಲೀವ್ಸ್ ಲೆಂತ್ ಬೇಕಾಗುತ್ತೋ ಅದಕ್ಕೆ ನೀವು ಕೆಳಗಡೆ ಒಂದು 1/2 ಇಂಚು ಮೇಲ್ಗಡೆ ಒಂದು 1/2 ಇಂಚು ಆ್ಯಡ್ ಮಾಡ್ಕೋಬೇಕು. ಇವರು ಸ್ಲೀವ್ಸ್ ಲೂಸ್ ಬಂದು 9 ಇಂಚಸ್ಸು, ಅದರಲ್ಲಿ ಅರ್ಧ ಅಂದರೆ 4.25 ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ 6.25ಯಲ್ಲಿ 3/4 ಇಂಚು ಮೈನಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟಾದರೂ ಆರ್ಮ್ ರೌಂಡ್ ಬಂದಿರಲಿ, ಅದರಲ್ಲಿ 3/4 ಇಂಚು ಮೈನಸ್ ಮಾಡ್ಕೊಳ್ಳಿ. ಆ ರೀತಿ ಮೈನಸ್ ಮಾಡಿದಾಗ 5.25 ಅನ್ನೋದು ಬಂತು. ಆ 5.25ನ ಈ ರೀತಿ ಟೇಪಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ ನಮಗೆ ನೋಡಿ 3 ಇಂಚಸ್ಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಿದೆ. ಅದನ್ನು ನಾನು ಇಲ್ಲಿ ಕ್ಯಾಪ್ ಡೌನ್ ಆಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಆರ್ಮ್ ರೌಂಡ್ ಎಷ್ಟು ಬಂದಿರುತ್ತೋ ಅದರಲ್ಲಿ 3/4 ಇಂಚು ಮೈನಸ್ ಮಾಡಬೇಕು. ಆ 3/4 ಮೈನಸ್ ಮಾಡಿರೋ ಏನು ಬಂದಿರುತ್ತೋ ಅದನ್ನು ಡಿವೈಡೆಡ್ ಬೈ 2 ಮಾಡಿಕೊಂಡು ನೀವು ಕ್ಯಾಪ್ ಡೌನ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಕ್ರಾಸಾಗಿ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ನಿಮಗೆ ಆ ಪಾಯಿಂಟ್ ಹತ್ರದಿಂದ ಮೇಲ್ಗಡೆಗೆ 6.25 ಇಂಚ್ ಅನ್ನೋದು ಕರೆಕ್ಟಾಗಿರಬೇಕು. ನೋಡಿ ಮೇಲ್ಗಡೆ ಲೈನಲ್ಲಿ ಒಂದು 3/4 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಸ್ಕೇಲ್ ಇದ್ದರೆ ನೀವು ಈಸಿಯಾಗಿ ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡ್ಕೋಬೋದು. ಯಾರಾದರೂ ಬಿಗಿನರ್ಸು ಈ ವಿಡಿಯೋನ ನೋಡ್ತಾ ಇದ್ದರೆ ಈ ಥರ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲು ಮತ್ತು ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ ಎಲ್ಲವೂ ಕೂಡ ನಿಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ. ಫ್ಲಿಪ್ಕಾರ್ಟು, ಅಮೆಝಾನು, ಮಿಶೋ. ಖಂಡಿತವಾಗ್ಲೂ ಬುಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ನೀವು ಕೂಡ ಡ್ರಾಫ್ಟಿಂಗನ್ನು ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಲೈನ್ ಅನ್ನೋದು ನಮಗೆ ರೀತಿ ಕ್ರಾಸ್ ಆಗಿರೋದ್ರಿಂದ ಕಂಪಲ್ಸರಿ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡಿಕೊಂಡು ಇಷ್ಟು ಕ್ರಾಸ್ ಅನ್ನೋದು ಬರುತ್ತೆ ತಗೋಬೇಕಾಗುತ್ತೆ. ಈಗ ನಾವೇನು ಮಾರ್ಕ್ ಮಾಡಿದ್ವಿ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಕ್ಸನ್ನು ಇಟ್ಕೋಬೇಕು. ಹಾಗೆ ಮಿಡ್ ಪಾಯಿಂಟ್ ಹತ್ರ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವೇನು 3/4 ಇಂಚಿಗೆ ಮುಂದೆ ಬಂದು ಮಾರ್ಕ್ ಮಾಡ್ಕೊಂಡಿದ್ದೆವೋ ಅಲ್ಲಿಂದ ಈ ರೀತಿ ಫಿಟ್ಟಿಂಗ್ ಲೈನಿಗೆ ಈ ರೀತಿ ಟೇಪನ್ನು ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರ 1/2 ಇಂಚ್ ಒಳಗಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಇದೇ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಕರ್ವನ್ನು ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟಿಂಗನ್ನು ಮಾಡ್ಕೋಬೇಕು. ಈ ರೀತಿ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಟಕ್ಸನ್ನು ಇಟ್ಕೊಳ್ಳಿ. ಸ್ಟಿಚಿಂಗ್ ಮಾಡುವಾಗ ನಿಮಗೆ ಕನ್ಫ್ಯೂಸ್ ಆಗದೇ ಇರುತ್ತೆ. ಈಗ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪ್ರಿನ್ಸಸ್ ಕಟ್ ಮೆಥಡಲ್ಲಿ ಸ್ಟಿಚ್ ಮಾಡ್ತಿರೋದು ಫ್ರಂಟ್ ಪಾರ್ಟು. ಇಲ್ಲಿ ಫಸ್ಟ್ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಒಂದು ಬೇಸ್ ಲೈನನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1/2 ಇಂಚ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಶೋಲ್ಡರ್ ಮಾರ್ಜಿನ್ಗೂ ನಾನಿಲ್ಲಿ ಡೈರೆಕ್ಟು 1/2 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡೆ. ಈಗ ಆ ಶೋಲ್ಡರ್ ಲೈನ್ ಹತ್ರದಿಂದ ನಾವು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕಲ್ಲಿ ನಮ್ಗೆ ಆರ್ಮ್ ರೌಂಡ್ ಎಷ್ಟು ಬಂದಿದೆ 5.6 ಅನ್ನೋದು ಬಂದಿದೆ. ಇದಕ್ಕೊಂದು 1/2 ಇಂಚ್ ಆ್ಯಡ್ ಮಾಡಿಕೊಂಡು 6 ಇಂಚಸ್ಗೆ ನಾನಿಲ್ಲಿ ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಶೋಲ್ಡರ್ ಲೈನಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ 6 ಇಂಚಸ್ ಅನ್ನೋದು. ನೋಡಿ ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಈ ಲೈನ್ ಮೇಲೆ ನಾವೀಗ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ಫುಲ್ ಬಸ್ಟ್ ಬಂದು 32, ಅದಕ್ಕೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 34 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8.5 ಅನ್ನೋದು ಬರುತ್ತೆ. ನೋಡಿ ಈ ಕಡೆಯಿಂದ 8.5 ಎಲ್ಲಿ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಇದು 31 ಅಪ್ಪರ್ ಚೆಸ್ಟ್ ಆಗಿರೋದ್ರಿಂದ 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ಗೆ ನಾವು ಒಳಗಡೆಗೆ ಆರ್ಮ್ ಕರ್ವ್ ಲೈನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಲೈನನ್ನು ನಾವು ಶೋಲ್ಡರ್ ಲೈನ್ಗೆ ಸ್ಟ್ರೈಟಾಗಿ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಇದು ಫ್ರಂಟಲ್ಲಿ ನಾವು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾವು ಶೋಲ್ಡರನ್ನು ಮೈನಸ್ ಮಾಡ್ಕೋಬೇಕು. ಇವ್ರದ್ದು ಶೋಲ್ಡರ್ ಬಂದು ಫುಲ್ ಶೋಲ್ಡರ್ ಬಂದು 13.5, ಅದರಲ್ಲಿ ಅರ್ಧ ಅಂದರೆ
7.25 ಅನ್ನೋದು ಬರುತ್ತೆ. ಆ 7.25 ನಾವು ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ 1.5ನ ಮೈನಸ್ ಮಾಡ್ಕೋಬೇಕು. 6.75 ಬಂತು. ಅದರಲ್ಲಿ 1.5 ಮೈನಸ್ ಮಾಡಿದ್ರೆ ನಮಗೆ 5.25 ಅನ್ನೋದು ಬರುತ್ತೆ. ಈ 5.25 ಅನ್ನೋದು ಉಕ್ಸ್ ಪಟ್ಟಿ ಸೈಡಿಂದ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆನೂ ಮಾರ್ಕ್ ಮಾಡ್ಕೋಬೇಕು, ಶೋಲ್ಡರ್ ಲೈನಲ್ಲಿ, ಹಾಗೆ ಚೆಸ್ಟ್ ಲೈನಲ್ಲೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡೆ. ನೀವು ಬ್ಯಾಕ್ ಬೋಟ್ ಮಾಡಿ ಫ್ರಂಟ್ ಡೀಪ್ ನೆಕ್ ಮಾಡಿದಾಗ ಕಂಪಲ್ಸರಿ ನೀವು ಶೋಲ್ಡರಲ್ಲಿ ಮೈನಸ್ ಮಾಡ್ಕೋಬೇಕಾಗುತ್ತೆ. ಈಗ ಅವ್ರ ಬಸ್ಟ್ ಪಾಯಿಂಟ್ ಬಂದು ನಾನು 8.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೋಲ್ಡರ್ ಲೈನಿಂದ. ಅವ್ರ ಅಂಡರ್ ಬಸ್ಟ್ ಲೈನನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅವರು ಫುಲ್ ಬಸ್ಟ್ ಬಂದು 32/12 ಮಾಡ್ಕೋಬೇಕು. ಸೊ ನೋಡಿ, ಆ ರೀತಿ ಮಾಡಿದಾಗ ಇರೋದು 2 ಇಂಚಸ್ ಮೇಲೆ 6 ಪಾಯಿಂಟ್ಸ್ ಅನ್ನೋದು ಬರ್ತಿದೆ. ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಅಂದರೆ ಬಸ್ಟ್ ಲೈನಿಂದ 2 ಇಂಚಸ್ ಮೇಲೆ 6 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಅಂಡರ್ ಬಸ್ಟ್ ಲೈನಿಂದ 2 ಇಂಚಸ್ಸು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ಇಷ್ಟು ಲೈನ್ಸ್ ಅನ್ನೋದು ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಲೆಂತ್ ಎಷ್ಟು ಬರ್ತಿದೆ ಅದು ಅಂತ. ಬ್ಯಾಕಲ್ಲಿ ಅವ್ರದ್ದು ಬ್ಲೌಸ್ ಲೆಂತು 13.5 ಇದೆ. ಫ್ರಂಟ್ ಬಂದಾಗ ಸೇಮ್ ನಮ್ಗೆ 13.5 ಅನ್ನೋದು ಬರ್ತಿದೆ. ಯಾಕಂದರೆ ಇಲ್ಲಿ ಚೆಸ್ಟು ಮತ್ತು ಬಸ್ಟಿಗೆ ಜಸ್ಟ್ 1 ಇಂಚ್ ಗ್ಯಾಪ್ ಇರೋದ್ರಿಂದ ನಮಗೆ ಲೆಂತ್ ಅನ್ನೋದು ಕಡಿಮೆ ಇದೆ. ಈಗ ಬಸ್ಟ್ ಲೈನ್ ಮೇಲೆ ನಾವು ಅಪೆಕ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಅಪೆಕ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇದ್ರ ಫುಲ್ ಬಸ್ಟ್ /10 ಮಾಡಿದಾಗ 3 ಇಂಚಸ್ ಮೇಲೆ 2 ಪಾಯಿಂಟ್ಸ್ ಅನ್ನೋದು ಬರ್ತಿದೆ. ಸೊ ಸೇಮ್ ಅಷ್ಟೇ ನಾವು ವೇಸ್ಟ್ ಲೈನ್ ಮೇಲೆ ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೋ ಅದನ್ನು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡೆ. ಈಗ ಚೆಸ್ಟ್ ಲೈನಲ್ಲಿ ನಾವು 8.5 ಏನು ಮಾರ್ಕ್ ಮಾಡ್ಕೊಂಡಿದ್ದೋ ಅದನ್ನೇ ಸೇಮ್ ವೇಸ್ಟ್ ಲೈನಲ್ಲೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ 2 ಪಾಯಿಂಟ್ಸ್ನ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ವೇಸ್ಟ್ ಲೈನಲ್ಲಿ ನಮ್ಮ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಇವರ ವೇಸ್ಟ್ ರೌಂಡ್ ಬಂದು 26. ಅದರಲ್ಲಿ 4ನೇ ಒಂದು ಭಾಗ ಎಷ್ಟು ಬರುತ್ತೆ? 6.5 ಅನ್ನೋದು ಬರುತ್ತೆ. ನೋಡಿ, ಉಕ್ಸ್ ಪಟ್ಟಿ ಸೈಡಿಂದ 6.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಗೆ ಉಳಿದಿರೋದು ಉಳಿದಿದೆ 2 ಇಂಚಸ್ ಅನ್ನೋದು ಉಳಿದಿದೆ. ಆ 2 ಇಂಚಸ್ನ ನಾವು ಇಲ್ಲಿ ಅಪೆಕ್ಸ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ನೋಡಿ, ಆ ಕಡೆ 1 ಇಂಚು, ಈ ಕಡೆ 1 ಇಂಚು. ನಿಮ್ಗೆ ಎಷ್ಟು ಉಳಿದಿರುತ್ತೋ ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಿಮಗೆ 2 ಇಂಚಸ್ಸು ಉಳಿದಿದ್ರೆ ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಒಂದು ವೇಳೆ 3 ಇಂಚಸ್ ಉಳಿದಿದ್ರೆ ಉಕ್ಸ್ ಪಟ್ಟಿ ಸೈಡ್ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು 1.5 ಇಂಚ್ ಅನ್ನೋದು ನೀವು ಸೈಡ್ ಸೀಮ್ ಅಲೌನ್ಸಸ್ ಕಡೆ ಮಾರ್ಕ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ಕರ್ವ್ ಲೈನ್ ನೋಡಿ, ಮೀಟಿಂಗ್ ಪಾಯಿಂಟ್ ಅರೇಂಜ್ ಮಾಡ್ಕೊಂಡಿದ್ದೀವಲ್ಲ, ಚೆಸ್ಟ್ ಲೈನಿಂದ ಈ ರೀತಿ ಅಳತೆ ಮಾಡ್ಕೊಂಡಾಗ 1.5 ಇಂಚ್ ಇದೆ. ಫ್ರಂಟಿಗೆ ಬಂದಾಗ 1/2 ಇಂಚ್ ಕಡಿಮೆ ಮಾಡಿ ನಾವು ಮಾರ್ಕ್ ಮಾಡ್ಕೋಬೇಕು ಆರ್ಮ್ ಕರ್ವ್ ಲೈನಲ್ಲಿ. ನಿಮ್ಗೆ ಬ್ಯಾಕಲ್ಲಿ ಎಷ್ಟು ಬಂದಿರುತ್ತೋ ಮೀಟಿಂಗ್ ಪಾಯಿಂಟ್, ಚೆಸ್ಟ್ ಲೈನಿಂದ ಮೀಟಿಂಗ್ ಪಾಯಿಂಟ್ ಅನ್ನೋದು, ಅದರಲ್ಲಿ 1/2 ಇಂಚ್ ಕಡಿಮೆ ಮಾಡಿಕೊಂಡು ಈ ರೀತಿ ಫ್ರಂಟಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಟ್ಕೋಬೇಕು. ಈಗ ಅಲ್ಲಿಂದ ಅಪೆಕ್ಸ್ ಪಾಯಿಂಟ್ ಏನಿದೆಯೋ ಅಲ್ಲಿಗೆ ನಾವು ಸ್ಟ್ರೈಟಾಗಿ ಡಾಟನ್ನು ಲೈನ್ ಹಾಕ್ಕೋಬೇಕು. ನೋಡಿ, ಫಸ್ಟು ಆರ್ಮ್ ಕರ್ವ್ ಲೈನಿಂದ ಅಪೆಕ್ಸ್ ಪಾಯಿಂಟ್ ಹತ್ತಿರ ಈ ರೀತಿ ಡಾಟನ್ನು ಒಂದು ಲೈನ್ ಹಾಕ್ಕೊಂಡು ಕನೆಕ್ಟ್ ಮಾಡ್ಕೋಬೇಕು. ಈಗ ಡಾಟ್ ಲೆಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಮೆಜರ್ ಮಾಡ್ಕೊಂಡಾಗ 4.25 ಇಂಚ್ ಅನ್ನೋದು ಬರ್ತಿದೆ. ಸೇಮ್ 4.25 ಇಂಚಿನ ಈ ಕಡೆ ನಾವೇನು ಶೋಲ್ಡರ್ನ ಮೈನಸ್ ಮಾಡಿ ಒಂದು ಲೈನ್ ಹಾಕ್ಕೊಂಡಿದ್ವಿ, ಆ ಶೋಲ್ಡರ್ ಲೈನಲ್ಲಿ ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಈ ರೀತಿ ಒಂದು ಲೈನ್ ಹಾಕ್ಕೋಬೇಕು. ನೋಡಿ, ನಮಗೆ ಇಷ್ಟು ಅನ್ನೋದು ಕ್ಲಾತ್ ಅನ್ನೋದಲ್ಲ, ಆರ್ಮ್ ರೌಂಡ್ ಹತ್ರ ಕ್ಲಾತ್ ಅನ್ನೋದು ತೆಗೆದಾಗ ನಮಗೆ ಫ್ರಂಟಲ್ಲಿ ಆರ್ಮ್ ರೌಂಡ್ ಹತ್ರ ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಈಗ ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಪಟ್ಟಿನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಬ್ಯಾಕ್ ಪಾರ್ಟಲ್ಲಿ ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡಿದ್ವಿ. ಸೊ ಸೀಮ್ ಅಲೌನ್ಸಸ್ನ ಬಿಟ್ಟು ಚೆಕ್ ಮಾಡ್ಕೊಂಡು ನನಗೆ ಕರೆಕ್ಟಾಗಿ 2.25 ಇಂಚ್ ಅನ್ನೋದು ಸಿಗ್ತಿದೆ. ರೆಡಿ ಶೋಲ್ಡರ್ ಅನ್ನೋದು 2.25 ಇಂಚ್ ಅನ್ನೋದು ಸಿಗ್ತಿದೆ. ಸೊ 1/4 ಇಂಚು ಮುಂದೆ ಬಂದು ನೋಡಿ, ನೀವೇನು ಶೋಲ್ಡರ್ನ ಮೈನಸ್ ಮಾಡಿರೋ ಲೈನ್ ಇರುತ್ತಲ್ಲ ಅಲ್ಲಿ, ಆ ಲೈನಿಂದ 1/4 ಇಂಚು ಮುಂದೆ ಬಂದು ಅಲ್ಲಿಂದ ನೀವು 2.25 ಇಂಚು ರೆಡಿ ಶೋಲ್ಡರ್ನ ಮಾರ್ಕ್ ಮಾಡಿಕೊಂಡು ಈಗ ನಾನು ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವರಿಗೆ ನೆಕ್ ಡೀಪ್ ಬಂದು 6 ಇಂಚಸ್ಸು. ಮೇಲ್ಗಡೆ ನಮಗೆ ನೆಕ್ ಬಿಡ್ತು ಎಷ್ಟು ಮಿಕ್ಕಿದೆ ಅಂತ ನೋಡ್ಕೊಂಡಾಗ ನನಗೆ 2.5 ಮೇಲೆ 1 ಪಾಯಿಂಟ್ ಅನ್ನೋದು ಮಿಕ್ಕಿದೆ. ಸೇಮ್ ಅಷ್ಟೇ ಕೆಳಗಡೆ ನಾವು ಡೀಪ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರೋ ಲೈನ್ ಮೇಲೆ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು. ಇಲ್ಲಿ ಹಾಗೆ ಚೆಸ್ಟ್ ಲೈನಿಂದ ಮೇಲ್ಗಡೆಗೆ 1.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ 3 ಪಾಯಿಂಟೆಡ್ ನೆಕ್ಕನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ 3/4 ಇಂಚು ಹೊರಗಡೆಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 3/4 ಇಂಚು ಹೊರಗಡೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಫ್ರಂಟಲ್ಲಿ ನೆಕ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ನೀವು ಇದೇ ನೆಕ್ಕನ್ನು ಡ್ರಾ ಮಾಡ್ಕೊಳ್ಳಿ ಅಂತ ಏನಿಲ್ಲ, ನಿಮ್ಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನೀವು ಡ್ರಾ ಮಾಡ್ಕೊಳ್ಳಿ. ಈಗ ನಾವು ಅಪೆಕ್ಸಲ್ಲಿ ಏನು ವೇಸ್ಟ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ವಿ ಆ ಡಾಟನ್ನು ಈಗ ಸ್ಮೂತ್ ಮಾಡ್ಕೋಬೇಕು. ಆ ಡಾಟನ್ನು ಸ್ಮೂತ್ ಮಾಡ್ಕೋಬೇಕಂದ್ರೆ ನಾವು ಈ ರೀತಿ ಫ್ರಂಚ್ ಆರ್ಮ್ ಕರ್ವ್ ಸ್ಕೇಲನ್ನ ಪ್ಲೇಸ್ ಮಾಡಿಕೊಂಡು
ನಾನು ಯಾವ ರೀತಿ ಪ್ಲೇಸ್ ಮಾಡ್ತಾಯಿದ್ದೀನಿ ಆ ಸ್ಕೇಲಲ್ಲಿ ಅಂತ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೀವು ಕೂಡ ಈ ರೀತಿ ಈ ಡಾಟನ್ನು ಸ್ಮೂತ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಅಪೆಕ್ಸ್ ಹತ್ರದಿಂದ ಅಂಡರ್ ಬಸ್ ಲೈನ್ಗೆ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿದಾಗ ಮಿಡ್ ಪಾಯಿಂಟ್ ಅನ್ನೋದು ಕಂಡು ಹಿಡ್ಕೋಬೇಕು. ನೋಡಿ ಸ್ಕೇಲ್ನ ನಾನು ಯಾವ ರೀತಿ ಪ್ಲೇಸ್ ಮಾಡ್ತಾಯಿದ್ದೀನಿ ಅಂತ. ಒಟ್ಟಿನಲ್ಲಿ ನಿಮಗೆ ಈ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ ಶೇಪ್ ಅನ್ನೋದು ಕರೆಕ್ಟಾಗಿರಬೇಕು. ಎಲ್ಲೂ ಕೂಡ ಶೇಪ್ ಔಟ್ ಆಗದೆ ಇರೋ ಥರ ನಿಮಗೆ ನೋಡಿದ್ರೆ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಆ ರೀತಿ ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಈ ಪ್ರಿನ್ಸೆಸ್ ಕಟ್ ಲೈನ್ಸ್ನ ನಾವು ಅಳತೆ ಮಾಡ್ಕೊತಾ ಇದ್ದೀವಿ. ನೋಡಿ ಈ ರೀತಿ ಅಳತೆ ಮಾಡ್ಕೊಂಡಾಗ ಫಸ್ಟ್ ಲೈನ್ ಬಂದು ನನಗೆ 10 ಇಂಚಸ್ ಅನ್ನೋದು ಬರ್ತಾಯಿದೆ. ನೋಡಿ 10 ಇಂಚಸ್ ಬರ್ತಾಯಿದೆ. ಈ ಲೈನನ್ನು ಕೂಡ ನಾವು ಅಳತೆ ಮಾಡ್ಕೋಬೇಕು. ಈ ರೀತಿ ಅಳತೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾವು ಅಟ್ಯಾಚ್ ಮಾಡಬೇಕಾದ್ರೆ ನಮ್ಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೋಡಿ ಈ ಕಡೆ ಲೈನ್ ಬಂದು ನನಗೆ 9.5 ಮೇಲೆ 1 ಪಾಯಿಂಟ್ ಅನ್ನೋದು ಜಾಸ್ತಿ ಬರ್ತಿದೆ. ಅಂದರೆ ನಾವು ಡೈರೆಕ್ಟಾಗಿ ಕಟ್ ಮಾಡ್ಕೊಬಿಟ್ರೆ ನಾವು ಸ್ಟಿಚ್ ಮಾಡುವಾಗ ನಮ್ಗೆ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ. ಈ ರೀತಿ ನಾವು ಮೆಜರ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಾವು ಇಲ್ಲಿ ಕಟಿಂಗ್ ಮಾಡೋವಾಗೆ ಸರಿಪಡಿಸ್ಕೋಬೇಕು. ನೋಡಿ 9.5 ಮೇಲೆ 1 ಪಾಯಿಂಟ್ ಅನ್ನೋದು ಜಾಸ್ತಿ ಬರ್ತಿದೆ. ನಮಗೆ ಬೇಕಾಗಿರೋದು 10 ಇಂಚಸ್ಸು. ಇನ್ನೊಂದು 1/4 ಇಂಚನ್ನು ಕೆಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಫಸ್ಟು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಸೈಡ್ ಸೀಮ್ ಅಲೌನ್ಸಸ್ನ ಚೆಕ್ ಮಾಡ್ಕೋಬೇಕು. ಮೇಲ್ಗಡೆ 1/2 ಇಂಚು ಸಿವಿಂಗ್ ಅಲೌನ್ಸಸ್ನ ಬಿಟ್ಟು ಕೆಳಗಡೆ 1/2 ಇಂಚು ಮಾರ್ಜಿನನ್ನು ಬಿಟ್ಟು ಚೆಕ್ ಮಾಡಿಕೊಂಡಾಗ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗ್ತಾಯಿದೆ. ನೋಡಿ ಈ ರೀತಿ ಒಂದು 1/2 ಇಂಚು ಈ ರೀತಿ ಎಕ್ಸ್ಟ್ರಾ ತೊಗೊಂಡು ನೋಡಿ ಅಲ್ಲಿಂದ ಸೈಡ್ ಸೀಮ್ ಅಲೌನ್ಸಸ್ಸು ಕರೆಕ್ಟ್ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವ? ಈ ಕಡೆ ಮಾರ್ಕ್ ಮಾಡ್ಕೋಬೇಡಿ. ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಕಡೆ ನಮ್ಗೆ ಆಲ್ರೆಡಿ ಕರೆಕ್ಟಾಗಿ 10 ಇಂಚಸ್ ಅನ್ನೋದು ಇದೆ. ನಮ್ಗೆ ಆ ಕಡೆ ಪ್ರಿನ್ಸೆಸ್ ಕಟ್ ಪ್ಯಾನಲ್ ಅನ್ನೋದು ಕಡಿಮೆ ಇರೋದ್ರಿಂದ ನಾವು ಆ ಕಡೆ ಮಾತ್ರ 1/4 ಇಂಚ್ ಕೆಳಗಡೆಗೆ ಬಂದು ಈ ರೀತಿ ಕ್ರಾಸಾಗಿ ತೊಗೋಬೇಕು. ಬಟ್ ಉಕ್ಸ್ ಬಟ್ಟೆ ಸೈಡ್ ನಾವು ಯಾವುದೇ ರೀತಿ ತೊಗೊಳ್ಳೋ ಹಂಗಿಲ್ಲ. ಬಟ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಅದನ್ನು ಸ್ಟಿಚಿಂಗ್ ಮಾಡುವಾಗ ಇದನ್ನು ಕಟ್ ಮಾಡ್ಕೊಬಿಡ್ತೀನಿ. ಉಕ್ಸ್ ಪಟ್ಟಿಗೋಸ್ಕರ 1/4 ಇಂಚು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾವು ಲೈನಿಂಗ್ ಮೇಲೆ ನಾವು ಪ್ರಿನ್ಸೆಸ್ ಕಟ್ನ ಇಲ್ಲಿ ಮಾರ್ಕ್ ಮಾಡ್ತಾ ಇರೋದ್ರಿಂದ ನಾವು 2 ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ಗೆ ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ನಾವೇನು ಸೆಂಟರಲ್ಲಿ ಈ ರೀತಿ ಪ್ರಿನ್ಸೆಸ್ ಕಟ್ ಶೇಪ್ ಮಾಡ್ಕೊಂಡಿದ್ದೀವೋ ಇವೆರಡು ಶೇಪ್ಗೂ ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇನ್ನೊಂದು ಪ್ರಿನ್ಸೆಸ್ ಕಟ್ ಪ್ಯಾನಲ್ ಅನ್ನೋದು ನಮಗೆ ಒಂದು ಚಾಕ್ ಪೀಸ್ ತೊಗೊಂಡು ಅದರ ಮೇಲೆ ಡಾರ್ಕಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ಸ್ವಲ್ಪ ಸೈಡಿಗೆ ಬಂದು ಈ ರೀತಿ ಲೈನಿಂಗನ್ನು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಮಗೆ ಈ ಕಡೆ ಏನು ಪ್ಯಾನಲ್ ಇದೆಯೋ ಆ ಪ್ಯಾನಲ್ ಅನ್ನೋದು ಶೇಪ್ ಅನ್ನೋದು ನಮಗೆ ಈ ಕಡೆ ಈ ರೀತಿ ಕಾಣಿಸ್ತಿದೆಯಲ್ವ. ಈಗ ಡ್ರಾ ಮಾಡ್ಕೊಳ್ಳಿ. ನಮಗೇನು ಶೇಪ್ ಕಾಣಿಸ್ತಾ ಇದೆಯೋ ಸೇಮ್ ಆ್ಯಸ್ ಇಟ್ ಈಸ್ ನಾನೀಗ ಡ್ರಾ ಮಾಡ್ಕೊತಾ ಇದ್ದೀನಿ. ನೀವು ಈ ರೀತಿ ಅದು ಡಾರ್ಕ್ ಆಗಿರೋ ಚಾಕ್ ಪೀಸಿಂದ ಈ ರೀತಿ ಮೊದಲೇ ಡ್ರಾ ಮಾಡಿಕೊಂಡು ನೀವು ಅದನ್ನು ಟ್ಯಾಪ್ ಮಾಡ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಆ ಶೇಪ್ ಅನ್ನೋದು ಪ್ರಿನ್ಸೆಸ್ ಕಟ್ ಶೇಪ್ ಅನ್ನೋದು ಕಾಣಿಸುತ್ತೆ. ಇದರಿಂದ ನಿಮ್ಗೆ ಏನು ಬೆನಿಫಿಟ್ ಅಂದರೆ ನೀವು ಪೇಪರ್ ಮೇಲೆ ಡ್ರಾಫ್ಟ್ ಮಾಡಿಕೊಂಡು ಆನಂತರ ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ಕಟಿಂಗ್ ಮಾಡಬೇಕಾಗುತ್ತೆ ಪ್ರಿನ್ಸೆಸ್ ಕಟ್ ಶೇಪನ್ನು. ನೀವು ನಾರ್ಮಲಾಗಿ ನನ್ನ ಮೆಥಡ್ ಪ್ರಕಾರ ಕಟಿಂಗ್ ಮಾಡೋದಾದರೆ. ಆದರೆ ಡೈರೆಕ್ಟಾಗಿ ನಾನು ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು ಲೈನಿಂಗ್ ಮೇಲೇ ಕಟ್ ಮಾಡ್ಕೋಬೋದು. ನಿಮಗೆ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ತುಂಬ ಜನ ಪ್ರಿನ್ಸೆಸ್ ಕಟ್ ಶೇಪನ್ನು ಲೈನಿಂಗ್ ಮೇಲೇ ಕಟ್ ಮಾಡಿಕೊಂಡು ಮಾರ್ಜಿನ್ ಅನ್ನೋದು ನಾವು ಸೈಡ್ ಸೀಮ್ ಅಲೌನ್ಸಸ್ ಕಡೆ 1 ಇಂಚ್ ಎಕ್ಸ್ಟ್ರಾ ತೊಗೊಬಿಡ್ತಾರೆ. ಆ ಥರ ಎಲ್ಲ ಮಾರ್ಕ್ ಮಾಡ್ಕೋಬಾರ್ದು. ಪ್ರೊಫೆಷ್ನಲ್ ಆಗಿ ನಾವು ಕಟಿಂಗ್ ಮಾಡೋದಾದರೆ ಸೇಮ್ ಇದೇ ರೀತಿಯೇ ನೀವು ಪ್ರಿನ್ಸೆಸ್ ಕಟ್ ಬ್ಲೌಸನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾವೇನು 1/4 ಇಂಚು ಮುಂದೆ ಹೋಗಿ ನೆಕ್ ಲೈನನ್ನು ಶೋಲ್ಡರ್ ಪಟ್ಟಿನ ತೊಗೊಂಡಿದ್ದೀವೋ ಅಲ್ಲಿಂದ ಅಂದರೆ 1/4 ಇಂಚು ಪಟ್ಟಿ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅಲ್ಲಿಂದ ನಾವೇನು ಶೋಲ್ಡರ್ ಮೈನಸ್ ಮಾಡಿ ಡಾಟ್ ಲೆಗನ್ನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಈ ರೀತಿ ಫ್ರಂಟ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ನಮಗೆ ಫ್ರಂಟಲ್ಲಿ ಆರ್ಮ್ ರೌಂಡ್ ಬಂದು 7.25 ಬರಬೇಕು. ಬ್ಯಾಕಲ್ಲಿ ಕೂಡ ನಮಗೆ ಬಂದಿದೆ 7.25 ಅನ್ನೋದು. ಈಗ ಫ್ರಂಟಲ್ಲಿ ಚೆಕ್ ಮಾಡ್ಕೊಂಡಾಗ ನನಗೆ 7 ಇಂಚಸ್ ಅನ್ನೋದು ಬಂದಿದೆ. ಅಂದರೆ ನಮಗೆ 1/4 ಇಂಚ್ ಅನ್ನೋದು ಕಡಿಮೆ ಆಗಿದೆ. ನೋಡಿ
ಈ ಡಾಟ್ ನಾವು ಮೈನಸ್ ಮಾಡಿ ಶೋಲ್ಡರ್ ಮೈನಸ್ ಮಾಡಿರೋ ಡಾಟ್ ಲೆಗ್ ಇದೆಯಲ್ಲ ಅಲ್ಲಿವರೆಗೂ ನಾವು ಈ ರೀತಿ ಅಳತೆ ಮಾಡಿಕೊಂಡು ನಮಗೆ ಎಷ್ಟು ಬರ್ತಿದೆ ಅಂತ ನೋಡಿ 4.25 ಅನ್ನೋದು ಬರ್ತಿದೆ. ಈಗ ಡಾಟ್ನ ಮೈನಸ್ ಮಾಡಿ ಅದೇ 4.25 ಈ ಕಡೆಯಿಂದ ಪ್ಲೇಸ್ ಮಾಡಿ ಈ ರೌಂಡನ್ನು ಚೆಕ್ ಮಾಡಿಕೊಂಡು ನಮಗೆ 7 ಇಂಚಸ್ ಅನ್ನೋದು ಬರ್ತಿದೆ. ಸೊ ಈ ರೀತಿ ಕಡಿಮೆ ಬಂದಾಗ ನೀವೇನು ಮಾಡಬೇಕಂದ್ರೆ ಚೆಸ್ಟ್ ಲೈನನ್ನು ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಮತ್ತೆ ಹೊಸದಾಗಿ ನೀವು ಈ ಆರ್ಮ್ ರೌಂಡನ್ನು ಮಾರ್ಕ್ ಮಾಡಿಕೊಂಡು ಆನಂತರ ನೀವು ಮತ್ತೆ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನಿಮಗೆ ಒಟ್ಟಿನಲ್ಲಿ ಬ್ಯಾಕು ಮತ್ತು ಫ್ರಂಟ್ ಎರಡೂ ಸೇರಿ ನಿಮ್ಗೆ ಆರ್ಮ್ ರೌಂಡ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನೋಡಿ ಈಗ ನಮಗೆ 1/4 ಇಂಚ್ ಅನ್ನೋದು ಜಾಸ್ತಿ ಬಂತು, ಅಂದರೆ 7.25 ಇಂಚ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ. 1/4 ಇಂಚು ಅಥವಾ ಒಂದು 1/2 ಇಂಚ್ ಹೆಚ್ಚು ಕಡಿಮೆ ಇದ್ದರೆ ನೀವು ಒಂದು ಚೆಸ್ಟ್ ಲೈನನ್ನು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಆರ್ಮ್ ಕರ್ವ್ನ ಡ್ರಾ ಮಾಡ್ಕೊಳ್ಳಿ. ಈಗ ನಮಗಿಲ್ಲಿ 1/4 ಇಂಚು ಕೆಳಗಡೆ ಬಂದು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಈ ಕಡೆ ನಾವೇನು ಟ್ರೇಸ್ ಮಾಡಿದ್ದೀವಲ್ವ ಸೇಮ್ ಅಲ್ಲೂ ಕೂಡ ಆ ಸೈಡ್ ಸೀಮ್ ಅಲೌನ್ಸಸ್ ಕಡೆ 1/4 ಇಂಚು ಕೆಳಗಡೆಗೆ ಬಂದು ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಸೈಡ್ ಸೀಮ್ ಅಲೌನ್ಸಸ್ ಲೈನ್ ನಮಗೆ ಕರೆಕ್ಟಾಗಿ ಆ ಲೈನ್ ಎಷ್ಟಿದೆ 7 ಇದೆ. ಸೇಮ್ ಇದು ಕೂಡ ನಮಗೆ 7 ಇರಬೇಕು. ಅರ್ಥ ಆಗ್ತಿದೆಯಾ? ಈಗ ನಾವು ಮಾರ್ಜಿನನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1/2 ಇಂಚು ಸುತ್ತಲೂ ನಮಗೆ 1/2 ಇಂಚು ಮಾರ್ಜಿನ್ ಇರೋ ಥರ ಆ್ಯಡ್ ಮಾಡಿಕೊಂಡು ನಾವು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಕೆಳಗಡೆ ಕೂಡ 1/2 ಇಂಚು ಮಾರ್ಜಿನ್ ಇರಬೇಕು. ನಾವು ಮೇಲ್ಗಡೆ ಶೋಲ್ಡರ್ಗೆ ಆಗಲೇ ನಾವು ಮಾರ್ಜಿನನ್ನು ಕೊಟ್ಟಿದ್ವಿ, ಸೊ ಮೇಲ್ಗಡೆ ಶೋಲ್ಡರ್ಗೆ ನಾವು ಮಾರ್ಜಿನನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ವಿತ್ ಸೀಮ್ ಅಲೌನ್ಸಸ್ಸು ಅದ್ರ ಪ್ರಕಾರ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಬಸ್ಟ್ ಪಾಯಿಂಟ್ ಹತ್ರ ಕಂಪಲ್ಸರಿ ನೀವು ಈ ರೀತಿ ಒಂದು ಟಕ್ಸನ್ನು ಇಟ್ಕೊಳ್ಳಿ. ನಾನು ಇಲ್ಲಿ ನೆಕ್ಕನ್ನು ಕಟ್ ಮಾಡ್ತಾಯಿಲ್ಲ, ಕ್ಯಾನ್ವಾಸ್ ಪೇಪರ್ ಮೇಲೆ ನಾನು ನೆಕ್ಕನ್ನು ಕಟ್ ಮಾಡೋದ್ರಿಂದ ನಾನು ಲೈನಿಂಗ್ ಮೇಲೆ ನಾನು ಯಾವುದೇ ರೀತಿ ನೆಕ್ಕನ್ನು ಕಟ್ ಮಾಡ್ತಾಯಿಲ್ಲ. ಈಗ ಇನ್ನೊಂದು ಪ್ರಿನ್ಸಸ್ ಕಟ್ ಪ್ಯಾನಲ್ಗೂ ಕೂಡ ನಾವು ವಿತ್ ಮಾರ್ಜಿನ್ ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಸೈಡಲ್ಲಿ ಬಂದು 2 ಇಂಚಸ್ ಮಾರ್ಜಿನ್, ಅಂದರೆ ನಾವು ಬ್ಯಾಕ್ ಪಾರ್ಟಲ್ಲಿ 2 ಇಂಚಸ್ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಕೊಟ್ಟಿರೋದ್ರಿಂದ ಫ್ರಂಟಲ್ಲಿ ಕೂಡ 2 ಇಂಚಸ್ಸನ್ನೇ ಕೊಡಬೇಕು. ನೀವು ಬ್ಯಾಕಲ್ಲಿ ಎಷ್ಟು ಸೈಡ್ ಸೀಮ್ ಅಲೌನ್ಸಸ್ ತೊಗೊಂಡಿರ್ತೀವೋ ಸೊ ಫ್ರಂಟಿಗೂ ಕೂಡ ನೀವು ತೊಗೋಬೇಕಾಗುತ್ತೆ ಸೇಮ್ ಅಷ್ಟನ್ನೇ. ಈಗ ಇದಕ್ಕೂ ಕೂಡ ಸುತ್ತಲೂ ನಾವು ಮಾರ್ಜಿನನ್ನು ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಕೆಳಗಡೆ ನೋಡಿ ಫಸ್ಟ್ ಈ ಲೈನ್ ಚೆಕ್ ಮಾಡ್ಕೊಳ್ಳಿ. ನಮಗೆ ಈ ಲೈನ್ ಅನ್ನೋದು 7 ಇಂಚಸ್ ಎಲ್ಲಿಗೆ ಬರ್ತಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಲೈನ್ ಹಾಕ್ಕೋಬೇಕು. ಕೆಳಗಡೆ 1/2 ಇಂಚು ಮಾರ್ಜಿನ್ಗೆ ಇನ್ನೊಂದು ಎಕ್ಸ್ಟ್ರಾ ಲೈನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಈ ಪ್ರಿನ್ಸಸ್ ಕಟ್ ಶೇಪ್ ಏನಿದೆಯೋ ಅಲ್ಲೂ ಕೂಡ ಅಷ್ಟೇ ನಾವು ಅಟ್ಯಾಚ್ ಮಾಡಬೇಕಂದ್ರೆ ನಮ್ಗೆ 1/2 ಇಂಚು ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಎಲ್ಲೂ ಕೂಡ ಬೈ ಫ್ರೀ ಹ್ಯಾಂಡಲ್ಲೇ, ಅಂದರೆ ನಾನು ಇಲ್ಲಿ ಯಾವುದೇ ರೀತಿ ಟೇಪನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ, ಸೇಮ್ ಕೈಯಿಂದನೇ ನಾನು 1/2 ಇಂಚು ಮಾರ್ಜಿನನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡಿದ್ವೋ ಅದ್ರ ಪ್ರಕಾರ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಇಲ್ಲಿ ಲೈನ್ಸ್ ಅನ್ನೋದು ಜಾಸ್ತಿ ಇದೆ. ನನಗೆ ಲೈನಿಂಗ್ ಅನ್ನೋದು ಇಷ್ಟೇ ಇರೋದ್ರಿಂದ ನಾನು ಸೇಮ್ ಇಲ್ಲೇ ಈ ರೀತಿ ಟ್ರೇಸ್ ಔಟ್ ಮಾಡಿದ್ದೀನಿ. ನಿಮ್ಗೆ ಇದೆಲ್ಲ ಕಷ್ಟ ಆಗ್ತಿದೆ ಅಂದರೆ ನೀವು ಡೈರೆಕ್ಟಾಗಿ ಪೇಪರ್ ಮೇಲೆ ಡ್ರಾಫ್ಟ್ ಮಾಡಿಕೊಂಡು ಆನಂತರ ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೊಳ್ಳಿ. ಬಟ್ ಆ ಥರ ಮಾಡಬೇಕಂದ್ರೆ ನಮಗೆ ಟೈಮ್ ಅನ್ನೋದು ಜಾಸ್ತಿ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಇಲ್ಲಿ ಲೈನಿಂಗ್ ಮೇಲೇ ತೋರಿಸ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ಈ ಮೆಥಡಲ್ಲಿ ನೀವು ಕೂಡ. ಡೈರೆಕ್ಟ್ ಪ್ರಿನ್ಸಸ್ ಕಟ್ ಮೆಥಡನ್ನು ಲೈನಿಂಗ್ ಮೇಲೆ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ ನಾನು ಮೈನ್ ಫ್ಯಾಬ್ರಿಕ್ ಅಂದರೆ ಬ್ಲೌಸನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.